ನಮಸ್ಕಾರ ವೀಕ್ಷಕರೇ. ಬಹಳ ದಿನಗಳ ನಂತರ ಮತ್ತೆ ನಾನು ಯೂಟ್ಯೂಬ್ ಚಾನಲ್ಗೆ ಬರ್ತಾ ಇದ್ದೀನಿ. ಯಾಕಂತಂದ್ರೆ ಕ್ರ್ಯಾಶ್ ಕೋರ್ಸ್ ಅಂತೇಳಿ ಮಾಡ್ತಾ ಇದೀವಿ. ಅದಕ್ಕಾಗಿ ನಾವು ಸ್ವಲ್ಪ ಆ ಕಡೆ ಬಿಜಿ ಇರೋದ್ರಿಂದ ನಿಮ್ಗೆ ನಾನು ಯೂಟ್ಯೂಬ್ ಚಾನಲ್ ನಲ್ಲಿ ಮಾಹಿತಿ ಕೊಡಕ್ ಆಗಿರ್ಲಿಲ್ಲ. ಸೊ ವಿದ್ಯಾರ್ಥಿಗಳೇ, ಆಲ್ರೆಡಿ ಕ್ರ್ಯಾಶ್ ಕೋರ್ಸ್ ಮುಗಿಸ್ಕೊಂಡಿದ್ದೀವಿ. ಆಲ್ರೆಡಿ 2 ಎಕ್ಸಾಮ್ ಕೂಡ ಮುಗಿದಿದ್ದಾವೆ. ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ 2 ಎಕ್ಸಾಮ್ ಕೂಡ ಇವತ್ತು ಮುಗಿದಿದ್ದಾವೆ. ಆ ಕ್ವಶನ್ ಪೇಪರ್ ಚೆನ್ನಾಗಿದೆ ಅಂತೇಳಿ ವಿದ್ಯಾರ್ಥಿಗಳು ಹೇಳಿದ್ದಾರೆ. ರಿಸಲ್ಟ್ ಕೂಡ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಕೂಡ ನೀವು ಕೂಡ ಅದೇ ರೀತಿ ಚೆನ್ನಾಗಿ ಮಾಡ್ತೀರಿ ಅಂತ ಅನ್ಕೊಂಡಿದೀನಿ, ಆಗಿದಾವ ಅಂತ ಹೇಳ್ತೀನಿ. ಇನ್ನು ಉಳಿದಿರೋದು 2 ಎಕ್ಸಾಮ್, ಬಯಾಲಜಿ ಅಂಡ್ ಮ್ಯಾಥಮೆಟಿಕ್ಸ್. ನಾಳೆ ಇದೆ ವಿದ್ಯಾರ್ಥಿಗಳೇ, ಭಯ ಪಡಬೇಡಿ. ಅವು 2 ಎಕ್ಸಾಮ್ ನೀಟಾಗಿದೆ. ನಾನು ನೀವು ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳಿದ್ದೆ, ನಾನು ಆಲ್ಮೋಸ್ಟ್ ನಾನು ಕೋಚಿಂಗ್ ವಿದ್ಯಾರ್ಥಿಗಳಿಗೆ, ನಾನು ಇನ್ಸ್ಟಿಟ್ಯೂಟ್ ಆಗಿರೋ ವಿದ್ಯಾರ್ಥಿಗಳು ಹೇಳಿದ್ದೆ, ಡ್ರೆಸ್ ಕೋಡ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ, QR ಕೋಡ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಆದ್ರೂ ಕೂಡ ಕೆಲವು ವಿದ್ಯಾರ್ಥಿಗಳು QR ಕೋಡ್ಗಳನ್ನ ಎರದೇ ಇರೋದು ಹಾಕಿದ್ರೆ ತಗೊಂಡೋಗಿ ಇವತ್ತು ತೊಂದರೆ ಒಳಪಟ್ಟಿದ್ರು. ಕೆಲವು ಡ್ರೆಸ್ ಕೋಡ್ ಬಗ್ಗೆನೂ ಹೇಳಿದ್ದೆ, ಅದು ಕೂಡ ನನ್ನ ಕೆಲವು ವಿದ್ಯಾರ್ಥಿಗಳು ತೊಂದರೆ ಒಳಗಾಗ್ಬಿಟ್ಟಿದ್ರು. ಸೊ ನೆಕ್ಸ್ಟ್ ನಾಳೆ ಇರೋ ಎಕ್ಸಾಮ್ 2 ಎಕ್ಸಾಮ್ ತೊಂದರೆ ಮಾಡ್ಕೊಳ್ಬೇಡಿ. ಸಪೋಸ್ ಯಾರ್ದು QR ಕೋಡ್ ಬಂದಿಲ್ಲ ಅಂತ ವಿದ್ಯಾರ್ಥಿಗಳು ನಾಳೆ ನೀವೇನ್ ಎಕ್ಸಾಮ್ ಹೋಗ್ತಿರಲ್ಲ, ನಿಮ್ ಸೂಪರ್ವೈಸರ್ ಯಾರು ಬಿದ್ದಿರಲ್ಲ ಆ ಸೂಪರ್ವೈಸರ್ ಕಡೆ QR ಕೋಡ್ ಬಂದಿರೋದು ಹಾರ್ಟಿಂಗ್ ಮೇಲೆ ಸಹಿ ಮಾಡಿಸ್ಬೇಕು, ಸಿಗ್ನೇಚರ್ ಅವ್ರದ್ದು ಇಟ್ಬೋದು. ಸೊ ಇನ್ನೊಂದು KE ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ ಇದೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ KE ಈ ವರ್ಷ. ಯಾಕಂತಂದ್ರೆ ನಾನು ನಿಮ್ಗ ಫಸ್ಟ್ ಹೇಳಿದ್ದೆ, ನಾನು ಇನ್ಸ್ಟಿಟ್ಯೂಟ್ನ ವಿದ್ಯಾರ್ಥಿಗಳಿಗೆ ಹೇಳಿದ್ದೆ, ನಾನು ಇದೇ ತಿಂಗಳು 29ಕ್ಕೆ ಎಕ್ಸಾಮ್ ಏನ್ ನಡೀತಾವಲ್ಲ ಅಗ್ರಿ ಪ್ರಾಕ್ಟಿಕಲ್, ಆ ಎಕ್ಸಾಮ್ 90% ಮುಂದೆ ಹೋಗುತ್ತದೆ ಅಂತ ಹೇಳಿದ್ದೆ. ಅದೇ ರೀತಿ ನಿಮ್ಮದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಮುಂದೆ ಹೋಗಿದೆ ವಿದ್ಯಾರ್ಥಿಗಳೇ, ಭಯ ಪಡಬೇಡಿ. ಈ ಕಂಟಿನ್ಯೂ ಸೂಟಿ ಇರೋದ್ರಿಂದ ಅಗ್ರಿ ಡಾಕ್ಯುಮೆಂಟ್ಸ್ ಕೆಲವು ವಿದ್ಯಾರ್ಥಿಗಳು ಮಾಡ್ಕೊಂಡಿರ್ಲಿಲ್ಲ. ಅದಕ್ಕಾಗಿ ಅಗ್ರಿ ಪ್ರಾಕ್ಟಿಕಲ್ ಅಪ್ಲೋಡ್ ಮಾಡೋ ಆ ಡಾಕ್ಯುಮೆಂಟ್ಸ್ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದು ಆಲ್ರೆಡಿ ನಿಮಗೆ ನಾನು ಗ್ರೂಪ್ ನಲ್ಲಿ ಮಾಹಿತಿ ಕೊಟ್ಟಿದ್ದೀನಿ, ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ಅದನ್ನ ನೋಡ್ಕೊಳ್ಳಿ. ಅದು ವಿದ್ಯಾರ್ಥಿಗಳ ಆ ಡೇಟ್ ಪ್ರಕಾರ ನೋಡಿದ್ರೆ ನಿಮಗೆ ಎಲಿಜಿಬಲ್ ಎಷ್ಟು, ನಾನ್ ಎಲಿಜಿಬಲ್ ಎಷ್ಟು, ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ನಿಮಗ ಮುಂದಿನ ತಿಂಗಳು 4ನೇ ತಾರೀಕಿಗೆ ನೀಟ್ ಎಕ್ಸಾಮ್ ಅದ. ನೀಟ್ ಎಕ್ಸಾಮ್ ಆದ ನಂತರ 9ನೇ ತಾರೀಕಿಗೆ ನಿಮ್ದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಕೊಟ್ಟಿದ್ದಾರೆ. ಈ 29ನೇ ತಾರೀಕಿಗೆ PU ಬೋರ್ಡ್ ಇಂಗ್ಲಿಷ್ ಎಕ್ಸಾಮ್ ಇರೋದ್ರಿಂದ ಮತ್ತು ಲಾಂಗ್ ಟರ್ಮ್ ವಿದ್ಯಾರ್ಥಿಗಳು ಒಂದ್ ಸ್ವಲ್ಪ ನಾವು 1 ವರ್ಷ ಲಾಂಗ್ ಟರ್ಮ್ ತಗೊಂಡಿರ್ತೀವಿ. ನೀಟ್ ಆದ ನಂತರ ಅಗ್ರಿ ಪ್ರಾಕ್ಟಿಕಲ್ ನಡೆಸಿ ಅಂತೇಳಿ KE ಮತ್ತು ಅಗ್ರಿ ಪ್ರಾಕ್ಟಿಕಲ್ ಯೂನಿವರ್ಸಿಟಿದವರಿಗೆ ಏನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅದು ನಾವು ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ, ನಮ್ಮ ಸರ್ವೋದಯ ಇನ್ಸ್ಟಿಟ್ಯೂಟ್ ಕಡೆಯಿಂದ ಕೂಡ ನಾವು ಕೂಡ ಒಂದು ರಿಕ್ವೆಸ್ಟ್ ಲೆಟರ್ ಕೂಡ ನಾನು KE ಹಾಕಿದೆವು. ಅದೇ ಪ್ರಕಾರ ಅವರು KE ಎಕ್ಸೆಪ್ಟ್ ಮಾಡ್ಕೊಂಡು ನಿಮ್ದು ಎಕ್ಸಾಮ್ ಡೇಟ್ ನ ಮುಂದಿನ ತಿಂಗಳು 9ನೇ ತಾರೀಕಿಗೆ, ಮೇ 9ನೇ ತಾರೀಕಿಗೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಕೊಟ್ಟಿದ್ದಾರೆ. ಅಗ್ರಿ ಡಾಕ್ಯುಮೆಂಟ್ಸ್ ಯಾರು ಮಾಡ್ಕೊಂಡಿಲ್ಲ ಅಂತ ವಿದ್ಯಾರ್ಥಿಗಳು ರೆಡಿ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಡ್ರಿ. 9ನೇ ತಾರೀಕಿಗೆ ಎಕ್ಸಾಮ್ ಬರೀವಿ. ವಿದ್ಯಾರ್ಥಿಗಳೇ, ನಮ್ದು ಒಂದು ರಿಕ್ವೆಸ್ಟ್, ಆದಷ್ಟು ಬೇಗನೆ ನೀವು ಅಪ್ಲೋಡ್ ಮಾಡ್ಕೊಡ್ರಿ ಅಗ್ರಿ ಪ್ರಾಕ್ಟಿಕಲ್. ಮತ್ತೆ ಇನ್ನೊಂದು, ನೀಟ್ ವಿದ್ಯಾರ್ಥಿ ಯಾರು ತಯಾರಾಗ್ತಾ ಇದೆಯಲ್ಲ ಅವರು ಕೂಡ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಡ್ರಿ. ನಾಳೆ ನಿಮಗ ಬಯಾಲಜಿ ಕೆಮಿಸ್ಟ್ರಿ ಇರೋದು, ಬಯಾಲಜಿ ಕೆಮಿಸ್ಟ್ರಿ ಇದೆ. ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಇವತ್ತು ಮುಗಿದಿದೆ. ಬಯಾಲಜಿ ಮ್ಯಾಥ್ಸ್ ನಾಳೆ ಇದೆ. ಅದಕ್ಕಾಗಿ ವಿದ್ಯಾರ್ಥಿಗಳು ನಾಳೆ 2 ಎಕ್ಸಾಮ್ ಇದಾವೆ, ಅವು ಕೂಡ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಮತ್ತೆ ನಿಮಗೆ ಏನಾದ್ರು ತೊಂದರೆಗಳಿದ್ರ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ, ಅಥವಾ ಸರ್ವೋದಯ ನೀಟ್ ಅಕಾಡೆಮಿಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ. ನಿಮ್ಗೆ ಏನೇ ಮಾಹಿತಿ ಕೂಡ ಇದ್ರೂ ಕೂಡ ಸರ್ವೋದಯ ಟೀಮ್ ನಿಮ್ ಜೊತೆಗೆ ಇರ್ತದ. ಅದ್ರ ಜೊತೆಗೆ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆದಷ್ಟು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.